ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಚಳಿಗಾಲ, ಮಳೆಗಾಲ ಅಥವಾ ಸ್ವಲ್ಪ ಶೀತ ಕೆಮ್ಮು ಆಗಿದೆನಾ, ಅಥವಾ ಮನೇಲಿ ತರಕಾರಿನೂ ಖಾಲಿ ಆಗಿದೆಯಾ, ಹೊರಗೆ ಹೋಗೋ ಮನಸ್ಸೇ ಆಗ್ತಿಲ್ವಾ? ಆದರೆ ಬಿಸಿ ಬಿಸಿ ಅನ್ನಕ್ಕೆ ಏನಾದರೂ ಸೂಪರ್ ಕಾಂಬಿನೇಷನ್ ಬೇಕಾ? ಹಾಗಿದ್ರೆ ಇವತ್ತಿನ ರೆಸಿಪಿ ನಿಮಗಾಗಿನೇ. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಈ ಮಜ್ಜಿಗೆ ಸಾರು. ಕುಡಿದರೆ ತುಂಬ ಹಿತವಾಗಿ ಕೂಡ ಇರುತ್ತೆ, ಊಟಕ್ಕೆ ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ. ಇದರಲ್ಲಿರುವ ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಜೀರಿಗೆ ರುಚಿ ಮಾತ್ರ ಅಲ್ಲ, ಒಳ್ಳೆಯ ಘಮಘಮ ಸುವಾಸನೆಯನ್ನು ಕೊಡುತ್ತೆ. ಅದರಲ್ಲೂ ಕೇವಲ 15 ನಿಮಿಷದಲ್ಲಿ ಈ ಸಾರು ರೆಡಿಯಾಗಿಬಿಡುತ್ತೆ. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ 1 ಕಪ್ ಮೊಸರನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಮೊಸರು ಏನಾದರೂ ತುಂಬ ಹುಳಿಯಾಗಿದ್ದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ರುಚಿ ಬ್ಯಾಲೆನ್ಸ್ ಆಗಿರುತ್ತೆ. ಈಗ ಈ ಸಾರಿಗೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನ ತುರಿ, 1 ದೊಡ್ಡ ಈರುಳ್ಳಿ, 2 ಟೇಬಲ್ ಸ್ಪೂನ್ ಹುರಿಗಡಲೆ, 1 ಟೀ ಸ್ಪೂನ್ 1 ಗಂಟೆ ನೆನೆಸಿದ ಅಕ್ಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಕಾಳುಮೆಣಸು, 3 ರಿಂದ 4 ಒಣಮೆಣಸಿನಕಾಯಿ, 1 ಟೀ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು ಈ ರೆಸಿಪಿಯ ಹೀರೋ 6 ರಿಂದ 8 ಬೆಳ್ಳುಳ್ಳಿ ಹೆಸಳು. ಇದೇ ಬೆಳ್ಳುಳ್ಳಿ ಈ ಸಾರಿಗೆ ಅದ್ಭುತ ರುಚಿ ಕೊಡುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, ಇದರಿಂದ ಸಾರು ಚೆನ್ನಾಗಿ ಗಟ್ಟಿಯಾಗಿ ಕೂಡ ಬರುತ್ತೆ, ಜೊತೆಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಕರಿಬೇವು ಸೇರಿಸ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೆ ಹುರ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಹುರಿದರೆ ಸಾರಿನ ರುಚಿ ಡಬಲ್ ಆಗುತ್ತೆ. ಈಗ ರುಬ್ಬಿದ ಮಸಾಲೆನ ಸೇರಿಸ್ಕೊಂಡು ಅದರ ಜೊತೆ ಮೊದಲೇ ಬೀಟ್ ಮಾಡ್ಕೊಂಡಿರೋ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸಾಂಬಾರನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು, ನಿಮಗೆ ಸಾರು ಗಟ್ಟಿಯಾಗಿ ಬೇಕು ಅಂದರೆ ಕಡಿಮೆ ನೀರು ಹಾಕಿ, ಒಂದು ವೇಳೆ ಶೀತ ಅಥವಾ ಕೆಮ್ಮು ಇದ್ದರೆ ಸೂಪ್ ಥರ ಕುಡಿಯೋದಕ್ಕೆ ಏನಾದರೂ ಬೇಕು ಅಂದರೆ ಸ್ವಲ್ಪ ಹೆಚ್ಚು ನೀರನ್ನ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮುಖ್ಯವಾಗಿ ಒಂದು ಟಿಪ್ ಏನಪ್ಪ ಅಂದರೆ, ಮಜ್ಜಿಗೆ ಸೇರಿಸಿದ ಮೇಲೆ 1 ಕುದಿ ಬರುವವರೆಗೆ ಸಾರು ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಸಾಂಬಾರನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಮಜ್ಜಿಗೆ ಒಡೆದು ಸ್ವಲ್ಪ ಸಾರು ಎಲ್ಲ ಮೊಸರು ಥರ ಕಾಣ್ಬಿಡುತ್ತೆ. ಇವಾಗ ಸಾರು ಎಲ್ಲ 1 ಕುದಿ ಬಂದ ನಂತರ ಇದನ್ನು ಒಂದು 2 ನಿಮಿಷ ಮತ್ತೆ ಕುದಿಸಿದರೆ ಸಾಕು, ನಮ್ಮ ಬಿಸಿ ಬಿಸಿ ಘಮಘಮಿಸುವ ಮಜ್ಜಿಗೆ ಸಾರು ರೆಡಿ ಆಗಿಬಿಡುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ಮೇಲೆ 1 ಚಮಚ ತುಪ್ಪ ಹಾಕಿದರೆ ಅದರ ರುಚಿ ಹೇಳೋದೇ ಬೇಡ. ಮನೆಯಲ್ಲಿ ತರಕಾರಿ ಇಲ್ಲದ ದಿನಗಳಲ್ಲಿ ಈ ಒಂದು ಸಾರು ಇದ್ದರೆ ಸಾಕು, ಊಟ ಕಂಪ್ಲೀಟ್ ಆಗಿಬಿಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.